ಗುರು ಜಗನ್ನಾಥದಾಸರು ಅಂದರೆ ಸ್ವಾಮಿರಾಯರು ಬಣದಡ್ಡಿ ಪ್ರಾಣದೇವರ ಅನುಗ್ರಹ ಪಡ್ಕೊಂಡು ಕೋಸಿಗೆ ಬಂದರು. ಸ್ವಲ್ಪ ದಿವಸ ಸೇವೆ ಮಾಡಿ ನಿತ್ರಾಣ ಆಗಿದ್ರಲ್ಲ, ಆರೈಕೆಯಲ್ಲಿ ಸ್ವಲ್ಪ ಎಚ್ಚೆತ್ತರು. ಶ್ರಾವಣ ಮಾಸ ವರಮಹಾಲಕ್ಷ್ಮಿ ವ್ರತ ಬಂತದೆ. ವರಮಹಾಲಕ್ಷ್ಮಿ ವ್ರತ ದಿವಸ ತಂದೆಗಳಾಗಿರ್ತಕ್ಕಂಥ ವೆಂಕಟಗಿರಿ ಆಚಾರ್ಯರು ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೆ. ವರಮಹಾಲಕ್ಷ್ಮಿಯ ಪೂಜೆ ನಡೀತಾ ಇದೆ. ಗುರು ಜಗನ್ನಾಥದಾಸರು ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಮಲ್ಕೊಂಡಿದ್ದಾರೆ, ಮಡಿಯಲ್ಲೇ ಮಲ್ಕೊಂಡಿದ್ದಾರೆ. ಆ ಮನೆಯ ಮುಂದಿನ ಅಂಗಳದಲ್ಲಿ ಅವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹೆಣ್ಣುಮಗಳು, ಅವಳು ನಿತ್ಯ ಕೆಲಸ ಮಾಡೋದು, ಕಸ ಬಳಿಯೋದು, ಪಾತ್ರೆ ತೊಳ್ಕೊಳ್ಳೋದು, ಅವಳ ಕೆಲಸ. ಅವಳು ಕೂತ್ಕೊಂಡಿದ್ದಂತೆ. ಅವಳ ಹೆಸರು ದೆವ್ವ ಅಂತ ಕರೀತಿದ್ರಂತೆ. ಅವಳು ಕೂತ್ಕೊಂಡಿದ್ದಾಳೆ. ಆಚಾರ್ಯರು ನಿದ್ದೆ ಮಾಡ್ತಾ ಇದ್ದಾರೆ. ವೆಂಕಟಗಿರಿ ಆಚಾರ್ಯರು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಾರೆ. ಆ ಇಬ್ಬರು ವಿಡೋಸ್ ಅವ್ವಂದರು, ಅವರು ಒಳಗೆ ಅಡುಗೆ ಮಾಡಿಕೊತ ಅವರಿದ್ದಾರೆ. ಒಬ್ಬ ಸನ್ಯಾಸಿ ಬಂದರಂತೆ ಅವರ ಮನೆ ಮುಂದೆ. ಇದು ಶ್ರಾವಣ ಮಾಸ ವರಮಹಾಲಕ್ಷ್ಮಿಯ ಪೂಜಾ ನಡೀತಕ್ಕಂಥ ಕಾಲದಲ್ಲಿ ಬಂದು ಕೈಯ ಕಮಂಡಲ್ ಇದನ್ನೆಲ್ಲ ಆ ದೆವ್ವ ಅಂತಕ್ಕಂಥ ಮನೆ ಕೆಲಸ ಮಾಡೋಳಿದ್ದಾಳ ನೋಡ್ತಾ ಇದ್ದಾಳೆ ಕಣ್ಣಾರ. ಆ ಬ್ರಾಹ್ಮಣ ಸನ್ಯಾಸಿ ಬಂದು ನಿಂತುಕೊಂಡು ತಮ್ಮ ಕಮಂಡಲದಲ್ಲಿರ್ತಕ್ಕಂಥ ನೀರನ್ನು ಕೈಗೆ ಹಾಕ್ಕೊಂಡು ಅದನ್ನು ಉಗ್ಗಿದ್ರಂತೆ. ಆ ಉಗ್ಗಿದ ನೀರು ಪೂಜಾ ಮಾಡಿಸ್ತಕ್ಕಂಥ ಯಾರು ವೆಂಕಟಗಿರಿ ಆಚಾರ್ಯ ಅವರ ಮೇಲೆ ಬಿದ್ದದೆ, ಮಲ್ಕೊಂಡಿರ್ತಕ್ಕಂಥ ಸ್ವಾಮಿರಾಯನ ಮೇಲೆ ಬಿದ್ದದೆ, ಆ ದೆವ್ವನ ಮೇಲೆ ಕೂಡ ಬಿದ್ದದೆ, ಆ ಹೆಣ್ಮಗಳ ಮೇಲೆ ಬಿದ್ದದೆ. ತಕ್ಕಂಥ ಸ್ವಾಮಿರಾಯ ಆಚಾರ್ಯ ಎದ್ದು ಏನೇ ದೆವ್ವ, ಏನು ನೀರು, ಏನು ಅಂದರೆ ಮಡಿಯಲ್ಲಿ ಮಲ್ಕೊಂಡಿದ್ರಲ್ಲ, ಆ ಮೈಲಿ ಬೇರೆ ನೀರು ಬಿದ್ದರೆ ಮಡಿ ಇವೆಲ್ಲಿತ್ತಲ್ಲ ಆಗಿನ ಕಾಲದಲ್ಲಿ. ಅವರು ವೆಂಕಟಗಿರಿ ಆಚಾರ್ಯ ಏನು ನೀರು ಬಿತ್ತಲ್ಲ, ಯಾರು ಹಾಕಿದ್ರು. ಆಗ ಆ ಮನೆ ಕೆಲಸ ಮಾಡೋಳು ಹೇಳಿದ್ನಂತ, ಎಷ್ಟು ಪುಣ್ಯ ಮಾಡಿದ್ದಾಳ್ರಿ. ಅದಕ್ಕೆ ದೊಡ್ಡವರು ಹೇಳೋದು, ದೊಡ್ಡ ಜ್ಞಾನಿಗಳ ಮನೆಯಲ್ಲಿ ವಾಸ ಮಾಡಿದರೂ ಸಾಕು, ಅವರ ಮನೆಯಲ್ಲಿ ದಿನಾಲಿ ಕಸ ಬೆಳೆದರೂ ಸಾಕು, ಅವರು ಕೊಡ್ತಕ್ಕಂಥ ಭಗವದರ್ಪಿತವಾದ ಅನ್ನ ಸ್ವಲ್ಪ ಉಂಡ್ರೂ ಸಾಕು, ಅದು ದೊಡ್ಡ ವ್ಯಕ್ತಿಯಾಗಿರ್ತದೆ, ಅದು ಜೀವನ ಧನ್ಯ ಆಗ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಅವಳು ಹೇಳಿದ್ಲಂತೆ, ಸ್ವಾಮಿಯಪ್ಪ ಸನ್ಯಾಸಿ ಬಂದ ಮನೆ ಮುಂದೆ ನಿಂತ್ಕೊಂಡ ಕಮಂಡಲದಿರ್ತಕ್ಕಂಥ ನೀರು ತೊಗೊಂಡು ಹಿಂಗೆ ಉಗಿದ್ನಪ್ಪ, ಅಷ್ಟೇ ಗೊತ್ತು ನಂಗೆ, ಇನ್ನೇನಿಲ್ಲ. ಓದಾತ ಯಾಕಡೆ ಹೋದ್ನೆ, ಹಂಗೆ ಓದ ಮಂತ್ರಾಲಯ ಕಡೆ ಓದ ಅಂತಂದು. ಆಗ ತಕ್ಕಂತೇಳಿ ಸ್ವಾಮಿರಾಯಾಚಾರ್ಯರು ಬಡ ಮಾಳಿಗೆ ಮೇಲೆ ಏರಿ ನೋಡಿದರೆ ಮಂತ್ರಾಲಯದ ಕಡೆ ದೂರದಲ್ಲಿ ಒಬ್ಬ ವ್ಯಕ್ತಿ ಕಾವಿ ಶಾಟಿಯನ್ನು ಹೀಗೆ ಹೊದ್ಕೊಂಡಂತೆ ಕಾಣಿಸ್ತಂತ. ಅಷ್ಟು ಬಿಟ್ಟು ಇನ್ನೇನು ಕಾಣಿಸಿಲ್ಲ ಅವ್ರಿಗೆ. ಅಯ್ಯೋ ದೊಡ್ಡ ಸ್ವಾಮಿಗಳು ಅಂತಂತಾಳಿಗಳು, ಊಟ ಮಾಡಬಹುದಾಗಿತ್ತು ಏನಂತ ಅಂದ್ಕೊಂಡ್ರು, ಬಂದುಬಿಟ್ರು. ಅವತ್ತು ರಾತ್ರಿ ಸ್ವಪ್ನ, ಯಾರಿಗೆ ಸ್ವಾಮಿರಾಯಾಚಾರ್ಯ ಸ್ವಪ್ನದಲ್ಲಿ ಇಬ್ರಾಪುರದ ಅಪ್ಪ ಅವರು ಬಂದಿದ್ದಾರೆ. ಎದ್ದೊಳ್ರಿ ಎಲ್ಲರೂ ಹೇಳ್ರಿ ಅಂತಂತಿದ್ದಾರೆ. ವೆಂಕಟಗಿರಿ ಆಚಾರ್ಯ ಎದ್ದು ಕೂತ್ಕೊಂಡಿದ್ದಾರೆ, ನಮ್ಮ ಸ್ವಾಮಿರಾಯಾಚಾರ್ಯ ಎದ್ದು ಕೂತ್ಕೊಂಡಿದ್ದಾರೆ. ಯಾರು ಬಂದರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಿಂದ ಬರ್ತಾ ಇದ್ದಾರೋ ನಿನ್ನ ಮನೆಗೆ? ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೆಗೆ ಬರ್ತಾರೆ. ಹೌದು ಬರ್ತಾ ಇದ್ದಾರೆ. ಒಳಗೆ ಬಂದ್ರಂತ ರಾಯರು ಬಂದ ಕೂಡಲೇ ರಾಯರು ಕೂಡ್ಲಕ್ಕೊಂದು ಮಣಿ ಹಾಕು ಅಂತಂದ್ರಂತೆ. ಆಗ ಗುರು ಜಗನ್ನಾಥದಾಸರು ತಮ್ಮ ಮನೆಯಲ್ಲಿರುವ ಒಂದು ಮಣೆಯನ್ನು ತಂದು ರಾಯರಿಗೆ ಹಾಕಿದ್ರಂತೆ. ರಾಯರು ಅದರ ಮೇಲೆ ಕೂತ್ಕೊಂಡ್ರಂತೆ, ಅವರ ಎದುರಿಗೆ ಕೂತ್ಕೊಂಡಿದ್ದಾರೆ. ದೂರದಲ್ಲಿ ಸ್ವಾಮಿರಾಯಾಚಾರ್ಯ ಕೈ ಕಟ್ಟಿಕೊಂಡು ನಿಂತ್ಕೊಂಡಿದ್ದಾರೆ, ವೆಂಕಟಗಿರಿ ಆಚಾರ್ಯ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ. ಇಬ್ರಾಂಪುರದ ಅಪ್ಪ ಅವರು ರಾಯರ ಬಗಲ ನಿಂತ್ಕೊಂಡಿದ್ದಾರೆ. ಇಬ್ರಾಂಪುರದ ಅಪ್ಪ ಅವರು ಹೇಳ್ತಾ ಇದ್ದಾರಂತೆ, ಗುರುಗಳೇ, ರಾಘವೇಂದ್ರ ಸ್ವಾಮಿಗಳೇ, ಕರುಣಾಮಯರೇ, ಇದು ನಮ್ಮ ಕೂಸಿದು, ನೀವು ಅನುಗ್ರಹ ಮಾಡಬೇಕು. ಆಯಿತು, ನಾವು ಮಾಡ್ತೀವಿ, ಅನುಗ್ರಹ ಮಾಡ್ತೀವಿ ಅಂತ ಹತ್ತಿರ ಕರೆದು ಸ್ವಾಮಿರಾಯಾಚಾರ್ಯರ ತಲೆ ಮೇಲೆ ಕೈ ಇಟ್ಟರಂತೆ. ಇನ್ಮೇಲೆ ನಾವು ಇಲ್ಲಿರ್ತೀವಿ ಅಂತಂದ್ರಂತೆ. ಆಗ ಸ್ವಪ್ನದಲ್ಲೇ ಸ್ವಾಮಿರಾಯಾಚಾರ್ಯರೇ ಪ್ರಶ್ನೆ ಮಾಡಿದ್ರಂತೆ ರಾಯರನ್ನು, ಅಲ್ಲ ಸ್ವಾಮಿ, ನೀವು ದೊಡ್ಡ ಸನ್ಯಾಸಿಗಳು, ನೀವು ನಮ್ಮ ಮನೆಯಲ್ಲಿ ಪರ್ಮನೆಂಟಾಗಿ ಉಳಿತೀವಿ ಅಂತಂದರೆ ನಿಮ್ಮನ್ನು ಪೋಷಣೆ ಮಾಡೋ ಶಕ್ತಿ ಆಗಬೇಕಲ್ಲ. ನಿತ್ಯ ರಾಮದೇವರ ನೈವೇದ್ಯ ಆಗಬೇಕು, ಪೂಜಾದಿಗಳಾಗಬೇಕು, ಹಸ್ತೋದಕ ಆಗಬೇಕು. ಹೇಗಂತಂದಾಗ ನೀನು ಕೊಡಬೇಡಪ್ಪ, ಈ ಮಣಿ ಹಾಕಿಯಲ್ಲ, ಈ ಮಣಿ ಸಾಕು, ನಮಗೆ ಇಷ್ಟೇ ಸಾಕು, ಇದ್ದು ನಿಂಗೆ ಪಾಠ ಹೇಳ್ತೀವಿ ಅಂತಂದು ಅದೃಶ್ಯ ಆಗಿಬಿಟ್ರು. ತಕ್ಷಣ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆಗುತ್ತಾ ಇರಲಿಕ್ಕಾಗಿ ಅವರ ಕಣ್ಣಿಗೆ ಬೆಳಕು ಬಂತು. ಬರೀ ಕಣ್ಣಿಗೆ ಬೆಳಕು ಬರೋದಲ್ಲ, ಬುದ್ಧಿಯಲ್ಲಿ ಬೆಳಗಿತು. ಅದು ಎಂಥ ದಿವ್ಯವಾದ ಬೆಳಕು ಬೆಳೀತು ಅಂದರೆ ಆಧ್ಯಾತ್ಮಿಕಮಯವಾಗಿರ್ತಕ್ಕಂಥ ಬೆಳಕು ಬೆಳೀತು.
ಅವರು ಅಪ್ಪನ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರಂತೆ. ಮಗ ಆ ರೀತಿ ಬಂದು ನಮಸ್ಕಾರ ಮಾಡಿದ್ದು ಅದು ಫಸ್ಟ್ ಟೈಮ್. ಏನು ಮರಿ ಏನು ಯಾಕೆ ಬಂದು ನಮಸ್ಕಾರ ಮಾಡಿದ್ದು? ಅಪ್ಪ ಏನಿಲ್ಲ, ನೀನು ಆಜ್ಞಾ ಕೊಟ್ಟರೆ ಭಾಗವತ ಹೇಳಬೇಕು ಅಂದ್ಕೊಂಡಿನಿ ಅಂತಂದ್ರೆ ಅವರು ದಿಗ್ಭ್ರಮೆ ಆಯಿತು. ವೆಂಕಟಗಿರಿ ಆಚಾರ್ಯ ಏನು ಓದಿಲ್ಲ, ಅಂತ ದೊಡ್ಡ ಓದ್ದವನಲ್ಲ, ಭಾಗವತ ಹೇಳಬೇಕಾದ್ರೆ ವಿದ್ವಾಂಸರಿಗೆ ಔಷಧ, ಅದು ವಿದ್ವಾಂಸರಿಗೆ ಕಠಿಣವಾದದ್ದು ಅಂತ ನನ್ನ ಮಗ ಹೇಳ್ತೀನಿ ಅಂತಾನಲ್ಲ, ಮತ್ತು ಏನು ನಂದ್ರೆ ಸಿಟ್ಟಾಗ್ಬಿಡ್ತಾನೆ ಏನಂತ ತಿಳ್ಕೊಂಡು ಆಯ್ತಪ್ಪ ಹೋಗಿ ಸ್ನಾನ ಮಾಡಿ ಬಂದು ಏನೇನು ಆಗಿನ ಕಾಲದಲ್ಲಿ ಸಂಧ್ಯಾವಂದನಾದಿಗಳು ಮಾಡಿಕೊಂಡು ತಂದೆಯ ಮುಂದೆ ಕೂತ್ಕೊಂಡು ಒಪ್ಪಿಸಿದ್ರಂತೆ. ಭಾಗವತ ಹೇಳಿದ್ರಂತೆ. ಭಾಗವತ ಹೇಳಿದರೆ ವೆಂಕಟಗಿರಿಯಾಚಾರ್ಯದು ವಿದ್ವಾನ್ ಮನಿಗಳು ಅವರಿಗೆ ಇಲ್ಲಿವರೆಗೆ ಆ ರೀತಿ ಭಾಗವತ ಕೇಳಿದ್ದಿಲ್ಲ ಅಂತ. ಅದ್ಭುತವಾದ ಪ್ರಮೇಯಗಳನ್ನು ಹೇಳಿಬಿಟ್ರಂತೆ. ತಂದೆಗೆ ಆನಂದ ಗಟ್ಟಿಗೆ ಮಗನನ್ನು ಆಲಿಂಗನ ಮಾಡಿಕೊಂಡ್ರು. ಆ ವ್ಯಕ್ತಿ ಅವತ್ತರಿಂದ ದೊಡ್ಡ ವಿದ್ವಾಂಸರಾಗಿಬಿಟ್ರು. ಯಾರು ಹೇಳಲಿಲ್ಲ, ಓದಲಿಲ್ಲ, ಬರೀಲಿಲ್ಲ. ಇದನ್ನು ಗುರುಜಗನ್ನಾಥದಾಸರು ತಾವೇ ಹೇಳಿಕೋತಾರೆ. ರಾಘವೇಂದ್ರ ವಿಜಯ ಅಂತ ಅದ್ಭುತವಾದ ಕಾವ್ಯ ಮಾಡಿದ್ದಾರೆ. ನಿಜವಾಗಿ ಇವತ್ತಿನವರೆಗೆ ರಾಯರ ಮೇಲಿರ್ತಕ್ಕಂಥ ಹಾಡುಗಳು ಒಂದು ತೂಕ. ಆದರೆ ಗುರುಜಗನ್ನಾಥದಾಸರು ಬರೆದಿರ್ತಕ್ಕಂಥ ರಾಘವೇಂದ್ರ ವಿಜಯ ಎಷ್ಟು ಅದ್ಭುತದ ಅಂದರೆ, ರಾಘವೇಂದ್ರರ ವಿಜಯ ಪೇಳುವೆ ರಾಘವೇಂದ್ರರ ಕರುಣ ಬಲದಲ್ಲಿ, ರಾಘವೇಂದ್ರರ ಭಕುತರಾದವರಿದನ ಕೇಳುವುದು. ಇದರಲ್ಲೊಂದು ಮಾತು ಹೇಳ್ತಾರೆ ಅವರು, 3ನೇ ಪದ್ಯನೇ 2ನೇ ಪದ್ಯನೇ ಅದು ಏನು, ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಕೇಳ್ದವನಲ್ಲ. ಜಗನ್ನಾಥದಾಸರು ಇದೇ ರೀತಿ ಹರಿಕರಾಮ ಸಾರ್ ಹೇಳ್ತಾರೆ. ಅವರ ಮಾತೆ ಇವರ ಬಾಯಿಯಿಂದ ಬೇರೆ ರೀತಿಯಲ್ಲಿ ಶಬ್ದಗಳಿಂದ ಬಂದರೆ ಹೇಳ್ತಾರೆ ಗುರುಜಗನ್ನಾಥದಾಸರು, ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಕೇಳ್ದವನಲ್ಲ, ತತ್ವದ ಹಾದಿ ತಿಳಿದವನಲ್ಲ, ಬುಧ ಜನ ಸಂಘ ಮೊದಲಿಲ್ಲ. ಇದು ಭಾಮಿನಿ ಷಟ್ಪದಿಯ ಅರ್ಧ ಭಾಗ. ನಾನು ವೇದಶಾಸ್ತ್ರಗಳನ್ನು ಓದಿಲ್ಲ, ನಾನು ವೇದಶಾಸ್ತ್ರ ಪುರಾಣ ಕಥೆಗಳನ್ನು ಓದಿದವನಲ್ಲ, ಕೇಳಿದವನೂ ಅಲ್ಲ. ಯಾವ ವೇದ ಓದಿಲ್ಲ, ಯಾವ ಶಾಸ್ತ್ರಗಳನ್ನು ಓದಿಲ್ಲ, ಯಾವ ಪುರಾಣಗಳನ್ನು ಅಧ್ಯಯನ ಮಾಡಿಲ್ಲ. ಮತ್ತು ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಕೇಳ್ದವನಲ್ಲ, ತತ್ವದ ಹಾದಿ ತಿಳಿದವನಲ್ಲ. ನೀವು ಓದದೇ ಇದ್ದರು ತಂದೆಯವರು ಹೇಳಿರ್ಬೋದು, ಇಲ್ಲ ನಾ ತತ್ವದ ಹಾದಿಯನ್ನು ತಿಳ್ಕೊಂಡವನಲ್ಲ, ನಮ್ಮಪ್ಪ ನನಗೆ ಆ ರೀತಿ ಬೋಧನೆ ಮಾಡಿಲ್ಲ, ನಾನು ಅದನ್ನು ತಿಳ್ಕೊಂಡೂ ಇಲ್ಲ. ತತ್ವದ ಹಾದಿ ತಿಳಿದವನಲ್ಲ, ಬುಧ ಜನ ಸಂಘ ಮೊದಲಿಲ್ಲ. ದೊಡ್ಡ ಬುಧರು ಅಂದರೆ ಜ್ಞಾನಿಗಳು. ಜ್ಞಾನಿಗಳ ಸಂಘ ಕೂಡ ನನ್ನ ಜೀವನದಲ್ಲಿಲ್ಲ. ನಾನು ಇಲ್ಲಿವರೆಗೆ ಉಡಾಳನಾಗಿ ಬೆಳೆದೆ. ಮತ್ತು ಇದೇನಪ್ಪ ಇದು, ಮತ್ತು ಹೀಗಂತಿದ್ದಿ, ನಿಮಗೆ ಇದು ಭಾಗವತ ಹೇಳ್ತಾ ಇದ್ದೀಯಲ್ಲ, ಹೇಗೆ ಹೇಳ್ತಿದ್ದಿ? ಈ ಜ್ಞಾನ ಎಲ್ಲಿ ಬಂತು? ಸಂಸ್ಕೃತದಲ್ಲಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದೀಯಾ, ಮತ್ತು ಅನೇಕ ಸ್ತೋತ್ರಗಳನ್ನು ಮಾಡಿಯಾ, ಎಲ್ಲಿಂದ ಬಂತು ಅಂದರೆ, ಮೋದ ತೀರ್ಥ ಪದಾಬ್ಜ ಮಧುಕರರಾದ ಶ್ರೀ ಗುರು ರಾಘವೇಂದ್ರರ ಪಾದ ಪದ್ಮ ಪರಾಗುಲೇಶದ ಸ್ಪರ್ಶ ಮಾತ್ರದಲ್ಲಿ. ಎಂಥ ಅದ್ಭುತವಾದ ಚಿಂತನೆ ಕೊಡ್ತಾರೆ ರೀ ಅವರು. ರಾಯರನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಕೇಳಿ ನೋಡ್ರಿ. ರಾಯರ ಅನುಗ್ರಹದಿಂದ ಅವರ ಪಾದದಲ್ಲಿರುವ ಒಂದು ಧೂಳಿಯ ಸ್ಪರ್ಶ ಮಾತ್ರದಿಂದ ನಂಗೆ ಬಂತಿದ್ದು. ಅಂದರೆ ರಾಯರಿಗೆ ಅಷ್ಟು ಶಕ್ತಿ ಅದನ್ನು, ಅಷ್ಟು ಕೊಡ್ತಕ್ಕಂಥ ಯೋಗ್ಯತೆ. ಅವ್ರಿಗೇನು ಗೊತ್ತನ, ಮೋದ ತೀರ್ಥ ಪದಾಬ್ಜ ಮಧುಕರು. ಅವರು ರಾಯರು ನಿರಂತರ ಆಚಾರ್ಯ ಮಧ್ವರ ಪಾದಗಳೆಂಬ ಕಮಲದಲ್ಲಿ ದುಂಬಿಯಂತೆ ಇರತಕ್ಕಂಥವ್ರು. ನಿರಂತರ ಆಚಾರ್ಯ ಮಧ್ವರ ಉಪಾಸನೆ. ಯಾವ ರೀತಿ ಉಪಾಸನೆ? ವಾಚನಿಕವಾಗಿ ಉಪಾಸನೆ, ಕಾಯಿಕವಾಗಿ ಉಪಾಸನೆ, ಮಾನಸಿಕವಾಗಿ ಉಪಾಸನೆ. ಆ ಆಚಾರ್ಯ ಮಧ್ವರು ಪೂಜೆ ಮಾಡಿರ್ತಕ್ಕಂಥ ಪ್ರತಿಮೆಗಳನ್ನು, ಮೂರನಾಮನೇ ಮೊದಲಾಗಿರ್ತಕ್ಕಂಥ ಪ್ರತಿಮೆಗಳನ್ನು ಪೂಜೆ ಮಾಡ್ತಾ, ದಿಗ್ವಿಜಯರಾಮ, ಮೂಲರಾಮ, ದಿಗ್ವಿಜಯರಾಮ, ಜಯರಾಮರನ್ನು ಪೂಜೆ ಮಾಡ್ತಾ, ಎಲ್ಲದಕ್ಕಿಂತ ಮಿಗಿಲಾಗಿ ವೈಕುಂಠ ವಾಸುದೇವನನ್ನು, ನವರತ್ನಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ವೈಕುಂಠ ವಾಸುದೇವನನ್ನು ಅದರಲ್ಲಿ ಆಚಾರ್ಯ ಮಧ್ವ ಪೂಜೆ ಮಾಡ್ತಾ ಇದ್ದಾರೆ ಎಂಬ ಭಾವನೆಯಿಂದ ಅವರ ಪಾದ ದಾಸರಾಗಿ ಅದ್ಭುತವಾದ ಸೇವೆ ಮಾಡಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪಾದದಲ್ಲಿ, ಅವರ ಪಾದ ಪದ್ಮಕ್ಕೆ ಇವರು ದುಂಬಿಗಳಂತೆ ಇದ್ರಯ್ಯ. ನಿರಂತರ ರಾಯರು ತಮ್ಮ ಜೀವನವನ್ನು ಆಚಾರ್ಯ ಮಧ್ವರಿಗೆ ಸಮರ್ಪಣೆ ಮಾಡಿದರು. ಅವರ ಪರಮಾನುಗ್ರಹದಿಂದ
ಆ ರಾಘವೇಂದ್ರ ಸ್ವಾಮಿಗಳ ಪಾದದಲ್ಲಿರ್ತಕ್ಕಂಥ ಧೂಳಿ ನನ್ನ ತಲೆಗೆ ಬಡಿತು. ಅದರಿಂದ ನನಗೇನಾಯಿತು ಗೊತ್ತಾ? ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಕೇಳಿದವನಲ್ಲ, ತತ್ವದ ಹಾದಿ ತಿಳಿದವನಲ್ಲ, ಬುಧಜನ ಸಂಘ ಮೊದಲಿಲ್ಲ. ಆದರೆ ಮೋದತೀರ್ಥ ಪದಾಬ್ಜ ಮಧುಕರರಾದ ಶ್ರೀಗುರು ರಾಘವೇಂದ್ರರ ಪಾದ ಪದ್ಮ ಪರಾಗುಲೇಶದ ಸ್ಪರ್ಶ ಮಾತ್ರದಲ್ಲಿ ಕೃತಿಯ ಮಾಡುವ ಶಕುತಿ ಮುಟ್ಟಿತು, ಮತಿಯ ಮಾಂದ್ಯವು ತಾನೇ ಪೋಯಿತು. ಯತನವಿಲ್ಲದೆ ಸಕಲ ಶ್ರುತಿ ಸ್ಮೃತ್ಯರ್ಥ ತಿಳಿದಿರೋದು. ನನಗೆ ಕೃತಿಗಳನ್ನು ರಚನಾ ಮಾಡ್ತಕ್ಕಂಥ ಶಕ್ತಿ ಬಂತು. ಎಲ್ಲಿಂದ ಬಂತ ಗೊತ್ತಿಲ್ಲ. ಆ ಸುಖವಿತ್ವ ಬಂತು. ಬರೀ ಆ ಸುಖವಿತ್ವ ಬರಲಿಲ್ಲ, ಕೃತಿಯ ಮಾಡುವ ಶಕುತಿ ಮುಟ್ಟಿತು. ಮತಿಯ ಮಾಂದ್ಯ, ನನ್ನ ಬುದ್ಧಿಯ ಮಾಂದ್ಯ ಇತ್ತಲ್ಲ, ಅದೆಲ್ಲ ದೂರ ಆಯಿತು. ಮತಿಯ ಮಾಂದ್ಯವು ತಾನೇ ಪೋಯಿತು. ಯತನವಿಲ್ಲದೆ, ಯಾವ ಪ್ರಯತ್ನ ಮಾಡದಲೇ ಸಕಲ ಶ್ರುತಿ ಸ್ಮೃತ್ಯರ್ಥ ತಿಳಿದಿರೋದು. ಎಲ್ಲ ವೇದಗಳ, ಎಲ್ಲ ಸ್ಮೃತಿಗಳ, ಎಲ್ಲ ವೇದಾಂತ ಗ್ರಂಥಗಳ ಅರ್ಥ ನನಗೆ ಪರಿಚಯ ಆಗ್ಯದ ಅಂತ ತಮ್ಮನ್ನು ತಾವು ಒಪ್ಪಿಸ್ಕೊತಾರೆ. ನಾನು ಬಹಳ ದಡ್ಡ ಇದ್ದೆ, ಕೆಲಸಕ್ಕೆ ಬಾರದವನಿದ್ದೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಪರಮಾನುಗ್ರಹ, ರಾಯರ ಎಷ್ಟು ಭಕ್ತಿ ಇವರಿಗೆ, ಗುರು ಜಗನ್ನಾಥ ದಾಸರಿಗೆ ಅಂದರೆ ಅವರು ರಾಯರನ್ನು ಪ್ರಾರ್ಥನೆ ಮಾಡ್ತಾರೆ. ಒಂದು ಕಡೆ ರಾಘವೇಂದ್ರ ನನಗೇನು ಬೇಕು, ಏನು ಬೇಕು ರಾಘವೇಂದ್ರ ಕೇಳಿದ್ರೆ ಅಂತ, ನಿಂಗೇನು ಬೇಕಯ್ಯ ಮಗು ಅಂತ ಕೇಳಿದ್ರೆ, ನಯಾಚೆ ಗಜೇಂದ್ರಂ ನರೇಂದ್ರಾಧಿಪತ್ಯಂ ನಯಾಚೆಯ ಮರತ್ವಂ ನೃಲೋಕಾಧಿಪತ್ಯಂ ನ ಜಾಯಾಂ ನ ಪುತ್ರಂ ನ ಶಿಷ್ಯಾನಿ ಮನ್ನನ್ನ ಭಾಗ್ಯಂ ಗುರೋ ದೇಹಿತೆ ಪಾದದಾಸ್ಯಂ. ನಂಗೆ ರಾಘವೇಂದ್ರ ನಿನ್ನ ಪಾದದಾಸ್ಯವನ್ನು ಕೊಡು, ನೀನು ನನ್ನ ಪಾಲಿಗೆ ದೈವ, ನಿನ್ನ ಪಾಲಿನ ಭೃತ್ಯ ನಾನು ಅಂತ ನನ್ನನ್ನು ಚಿಂತನೆ ಮಾಡು, ನನ್ನ ಸೇವೆ ಕೊಡು ನನಗೆ ಅಂತ ಕೇಳ್ತಾರೆ. ನೀನು ಬೇಡವ ಬೇರೆ, ನಯಾಚೆ ನಂಗೆ ಆನೆ ಬೇಡ, ಅಂಬಾರಿ ಬೇಡ, ರಾಜರ ಮನ್ನಣೆ ಬೇಡ, ದೊಡ್ಡ ಸಂಪತ್ತು ಬೇಡ, ಯಾವುದು ಬೇಡಯ್ಯ. ಕೊನೆಗೆ ಅವ್ರು ಹೇಳ್ತಾರೆ, ಎಂಥ ಮಾತು ಹೇಳ್ತಾರೆ, ನನಗೆ ಹೆಂಡತಿ ಬೇಡ, ಮಕ್ಕಳು ಬೇಡ. ಇದು ಸುಮ್ಮನೆ ಹೇಳಿದ ಮಾತಲ್ಲ. ಗುರು ಜಗನ್ನಾಥ ದಾಸರು ಪ್ರಾಕ್ಟಿಕಲ್ಲಾಗಿ ಮಾಡಿದ ವ್ಯಕ್ತಿ. ಎಲ್ಲ ಸಂಘವನ್ನು ಪರಿತ್ಯಾಗ ಮಾಡಿ ಏಕಾಂತದಲ್ಲಿ ರಾಯರನ್ನು ಬಿಟ್ಟು ಮತ್ತೊಂದು ಚಿಂತನೆ ಇಲ್ಲದಲೇ ರಾಘವೇಂದ್ರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಪಂಚ ಭಗವದ್ರೂಪಗಳನ್ನು ನಿರಂತರ ಪೂಜೆ ಮಾಡಿರ್ತಕ್ಕಂಥ ಚಿಂತಕರು ಮಹಾನುಭಾವರು ಗುರು ಜಗನ್ನಾಥ ದಾಸರು. ಅವ್ರು ಹೇಳ್ತಾರೆ, ನನಗೇನು ಬೇಡ, ನಿನ್ನ ಪಾದದಾಸ್ಯವನ್ನು ಕೊಡುವಂತಾರೆ. ಯಾವ ಗ್ರಂಥ ಬರಲಿ ಆ ಗ್ರಂಥಕ್ಕೇನು ಬರೀತಾರೆ ಗೊತ್ತನ? ಯಾರಯ್ಯ ನೀನು ಈ ಬರೆದಿದ್ದು ಅಂದರೆ, ಗುರು ರಾಘವೇಂದ್ರ ಛಾತ್ರೇಣ ಅಂತಾರೆ. ನಾನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ, ಅವರ ಅನುಗ್ರಹದಿಂದ ಇದು ಬರಿತಾ ಇದ್ದೀನಿ. ಎಲ್ಲಿ ಬ್ರಹ್ಮಸೂತ್ರಗಳು, ನಾನು ಎಲ್ಲಿ? ಆದರೆ ಇವತ್ತು ನಾನು ಬರಿತಾ ಇದ್ದೀನಿ ಅಂದರೆ ನನ್ನಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಬರೆಸ್ತಾ ಇದ್ದಾರೆ, ನಾನು ಬರಿತಾ ಇಲ್ಲ ಅಂಥೇಳಿ ಪ್ರತಿಯೊಂದು ಕಡೆ ಹೇಳ್ತಾರೆ. ಈ ರೀತಿ ರಾಯರ ಅಂತರಂಗ ಶಿಷ್ಯರಾಗಿರ್ತಕ್ಕಂಥ ಇವರಿಗೆ ನಮ್ಮ ಮನೆತನದವರು, ನಮ್ಮ ಹಿರಿಯರು ಹೇಳಿದ ಮಾತಿನ ಪ್ರಕಾರ ಸ್ವಪ್ನದಲ್ಲಿ ಗೋಪಾಲದಾಸರು ಇವರಿಗೆ ಅಂಕಿತ ಕೊಟ್ಟರು ಅಂತ ಹೇಳಿ. ಎರಡೂ ತಪ್ಪಿಲ್ಲ. ಗೋರೆಬಾಳ ಹನುಮಂತರಾಯರು ಹೇಳ್ತಾರೆ, ಕೃಷ್ಣದಾಸರು ಅಂದರೆ ಗೋಪಾಲದಾಸರ ಮನೆತನದಲ್ಲಿ, ಗೋಪಾಲದಾಸರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಕೃಷ್ಣದಾಸರು ಗುರು ಜಗನ್ನಾಥ ದಾಸರಿಗೆ ಅಂಕಿತ ಕೊಟ್ಟರು ಹೊಳಗುಂದಿಯಲ್ಲಿ ಅಂತಾರೆ. ಎರಡೂ ತಪ್ಪಲ್ಲ. ಮೊಟ್ಟ ಮೊದಲು ಸ್ವಪ್ನದಲ್ಲಿ ಗೋಪಾಲದಾಸರು ಕಾಣಿಸ್ಕೊಂಡು, ಅಪ್ಪ ನಿನ್ನನ್ನು ನಾನು ಉದ್ಧಾರ ಮಾಡಬೇಕು ಅಂದ್ಕೊಂಡಿವಿ, ನಿಂಗೆ ಅಂಕಿತ ಕೊಡ್ತೀವಿ, ನಮ್ಮ ಕೂಸು ಬರ್ತಾರೆ, ಆ ಕೂಸಿಂದ ತಗೊಂತ ಹೇಳಿರ್ಬೋದು. ಅದೇ ಪ್ರಕಾರ ಕೃಷ್ಣದಾಸರು ಗೋಪಾಲದಾಸರ ಆಜ್ಞೆಯ ಪ್ರಕಾರ ಗುರು ಜಗನ್ನಾಥ ದಾಸರು ಹುಡುಕಿಕೊಂಡು ಬಂದು ಅವರಿಗೆ ಅಂಕಿತ ಕೊಟ್ಟಿರ್ಬೋದು. ಆಗ ಎರಡೂ ಒಪ್ಪಬೇಕಾಗ್ತದೆ. ಅದು ತಪ್ಪಲ್ಲ, ಇದೂ ತಪ್ಪಲ್ಲ. ಯಾಕಂದರೆ ವರದೈಶ ಬಿಟ್ಟರು ಹೇಳ್ತಾರೆ, ಸಿರಿಗೋಪಾಲಖ್ಯರು ಸುಜ್ಞಾನವನು ಕರುಣಿಸೆ ಮರ್ಮವನು. ಇದು ವರದೈಶ ಬಿಟ್ಟರು ಅಂದರೆ ಗುರು ಜಗನ್ನಾಥ ದಾಸರ ಅಂತರಂಗ ಶಿಷ್ಯರು. ಅವರು ಹೇಳಿದ ಮಾತು, ಸಿರಿ ಗೋಪಾಲಾಖ್ಯರು ಸುಜ್ಞಾನವನು, ವಿಚಿತ್ರವಾದ ಜ್ಞಾನವನ್ನು, ಮರ್ಮ ಅಂದರೆ ಅಂಕಿತವನ್ನು ಕೊಟ್ಟವರು ಯಾರು ಅಂದರೆ ಸಿರಿಗೋಪಾಲಾಖ್ಯರು. ಸಿರಿಗೋಪಾಲಾಖ್ಯರು ಅಂದರೆ ಯಾರು ಅಂತ ಅರ್ಥ ಮಾಡಬೇಕು? ಕೃಷ್ಣದಾಸರು ಅಂತ ಅರ್ಥ ಮಾಡಬೇಕಾ? ಶ್ರೀ ಗೋಪಾಲದಾಸರು ಶ್ರೀಕೃಷ್ಣ ಅಂತ ಅಂದ್ಕೋಬೇಕಾ? ಕೃಷ್ಣದಾಸರು ಅಂದ್ಕೋಬೇಕಾ? ಅಥವಾ ಗೋಪಾಲದಾಸರು ಅಂದ್ಕೋಬೇಕಾ? ಎರಡಕ್ಕೂ ಕನೆಕ್ಷನ್ ಕೊಡ್ತಕ್ಕಂಥ ಈ ವಾಕ್ಯದಿಂದ ನಮ್ಗೆ ಅರ್ಥ ಆಗ್ತದೆ, ಪ್ರಾಯ ಗುರು ಜಗನ್ನಾಥ ದಾಸರಿಗೆ ಸ್ವಪ್ನದಲ್ಲಿ ಗೋಪಾಲದಾಸರು ಅನುಗ್ರಹ ಮಾಡಿರಬೇಕು. ಆ ನಂತರದಲ್ಲಿ ಅವರ ಆಜ್ಞೆಯ ಪ್ರಕಾರ ಕೃಷ್ಣದಾಸರು ಬಂದು ಹೊಳಗುಂದಿಯಲ್ಲಿ ಅಂಕಿತ ಕೊಟ್ಟಿರಬೇಕು ಅಂತ ನಾನು ಅಂದ್ಕೋತೀನಿ. ಇಂಥ ಮಹಾನುಭಾವರ ವ್ಯಕ್ತಿತ್ವ ಎಷ್ಟು ದೊಡ್ಡದಿತ್ತು ಅಂದರೆ, ಇವರ ಪವಾಡಗಳನ್ನು ನಾನೇನು ಹೇಳೋದಲ್ಲ, ನಿಜವಾಗಿ ಅವರು ಪವಾಡ ಮಾಡಿದವರು ಅಲ್ಲ, ಅದು ಬಹಳ ಏಕಾಂತ. ಅವರು ಎಲ್ಲಿ ಆರ್ಭಾಟ ಮಾಡಿದವರಲ್ಲ,
ಯಾಕಂದರೆ ದಾಸರ ಪರಂಪರೆಗೆ ಸೇರಿದವರು. ನಾನು ಎಂಬ ಅಹಂಕಾರ ಬಿಟ್ಟ ವ್ಯಕ್ತಿಗಳು, ದಾಸ್ಯದಲ್ಲಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು, ಬಡತನದಲ್ಲಿ ಬೆಳೆದರು. ಅವರು ವೃದ್ಧಾಪ್ಯದಲ್ಲಿ ಎಲ್ಲರ ಅಪೇಕ್ಷೆ ಪಡೋದೇನು ಗೊತ್ತನ, ಮಕ್ಕಳು ಎಲ್ಲರೂ ಇಟ್ಕೋಬೇಕು, ಸೊಸೆಂದರು ಪಕ್ಕಲ ಎಲ್ಲ ಸುತ್ತಲೇ ಇರಬೇಕು. ಯಾಕಂದರೆ ಆರೋಗ್ಯ ಕೆಟ್ಟರೆ ಅವರು ಪೋಷಣೆ ಮಾಡಬೇಕು ಅಂತಾರೆ. ಈಗಿನ ಕಾಲದಲ್ಲಿ ಏನಾದರೆ ಮಕ್ಕಳು ತೊಗೊಂಡೋಗಿ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಸೇರಿಸಿ ಬಿಡ್ತಾರೆ ಅಂದ್ಕೊಡ್ರಿ. ಆದರೆ ಆಗಿನ ಕಾಲದಲ್ಲಿ ಏಕ ಕುಟುಂಬ ಇರ್ತಿತ್ತು, ಎಲ್ಲರೂ ಕಲ್ತಿರ್ತಿದ್ರು. ಕಲ್ತಿದ್ದಾಗ ವೃದ್ಧರಾದವರು ಏನು ಮಾಡ್ತಿದ್ರು, ಮಗ ಇರಬೇಕು, ಅಳಿಯ ಇರಬೇಕು, ಸೊಸಿ ಇರಬೇಕು, ಎಲ್ಲರೂ ಇರಬೇಕು, ಮೊಮ್ಮಕ್ಕಳು ಇರಬೇಕು, ಅವ್ರ ಮಧ್ಯದಲ್ಲಿ ತಾವಿರಬೇಕು. ಆದರೆ ಗುರು ಜಗನ್ನಾಥ ದಾಸರು ಎಂಥ ವ್ಯಕ್ತಿತ್ವ ರೀ. ಇವರು ಮಗಳನ್ನು ತನ್ನ ಮೊಮ್ಮಕ್ಕಳನ್ನು 3 ಮಂದಿ ಮೊಮ್ಮಕ್ಕಳು, 1 ಹೆಣ್ಮಗಳು, ಒಟ್ಟು 4 ಜನ ಮೊಮ್ಮಕ್ಕಳು, 1 ಹೆಣ್ಣು 3 ಮಂದಿ ಗಂಡು. ಮಗ ಸಾಕ್ಷಾತ್ ರಾಘವೇಂದ್ರಾಚಾರ್ಯ ಮುದ್ದು ಗುರು ಜಗನ್ನಾಥ ದಾಸರು. ಇನ್ನು ಅವರ ಪತ್ನಿ ಸುಭದ್ರಮ್ಮ ಅರುಂಧತಿ ಅಂತಲೇ ಕರಿತಾ ಇದ್ದರಂತೆ. ಅಂಥ ಮಹಾಸಾಧ್ಯ ಇರಲಿಲ್ಲ. ಇವರೆಲ್ಲ ದೊಡ್ಡ ಕುಟುಂಬ. ಅವ್ರನ್ನೆಲ್ಲ ಹೇಳಿಬಿಟ್ರಂತೆ, ನೀವು ನನ್ನೊಟ್ಟಿಗೆ ಇರಬಾರ್ದು, ನನ್ನ ಸಾಧನೆಗೆ ಯಾಕೋ ನಂಗೆ ಬೇಡ ಅನ್ನಿಸ್ತದೆ, ನಾನೊಬ್ಬನೇ ಇರಬೇಕು ಅಂದ್ಕೊಂಡಿನಿ, ನೀವು ಬೇರೆ ಮನೆ ತೊಗೊಂಡಿರಂತ. ಇದೇ ಕೌತಾಳದಲ್ಲಿ, ಈ ಕೌತಾಳದಲ್ಲೇ ಈ ಸ್ಥಳದಲ್ಲಿ ಗುರು ಜಗನ್ನಾಥ ದಾಸರು ಇರ್ತಾಯಿದ್ರು. ಅವರೊಬ್ಬರೇ ಇರ್ತಿದ್ರು. ಅವ್ರಿಗೆ ಯಾರು ಶಿಷ್ಯರಿದ್ರು ಅಂತ ಗೊತ್ತಿಲ್ಲ. ಇನ್ನು ನಂತರದಲ್ಲಿ ಮಕ್ಕಳು ಎಲ್ಲರನ್ನು ಕೂಡ ಕೋಟೆ ಅಂತ ಇಲ್ಲದ ನಮ್ಮ ಊರಿನಲ್ಲೇ ಕೋಟೆ ಅಂದರೆ ಈ ಕೌತಾಳದಿಂದ ಹೊರಗೆ ಇರ್ತಕ್ಕಂಥ ಭಾಗ, ಅಲ್ಲಿ ತಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಎಲ್ಲರನ್ನು ಇಟ್ಟಿದ್ದರಂತೆ. ಅವ್ರು ಏನು ಸೌಕರ್ಯ ಮಾಡಿ ಕೊಡ್ತಿದ್ರು ನನಗೆ ಗೊತ್ತಿಲ್ಲ. ಅದೆಲ್ಲ ಒಟ್ಟಿನ ಮೇಲೆ ತಂದೆ ಮಕ್ಕಳು ಬೇರೆ ಬೇರೆ ಶತ್ರುತ್ವದಿಂದ ಅಲ್ಲ ಮರಿಬಾರ್ದು, ಅಥವಾ ವಿರೋಧಾದಿಗಳು ಬಂದು ಹಾಗಾಯಿತು ಅಂತ ತಿಳ್ಕೊಬಾರ್ದು, ಎಂತೆಂದಿಗಿಲ್ಲ. ಅವರು ಯಾರನ್ನೂ ಬೇಡದೇ ಇರತಕ್ಕಂಥ ವ್ಯಕ್ತಿಗಳು ಗುರು ಜಗನ್ನಾಥ ದಾಸರು. ಒಮ್ಮೆ ಬಡತನ, ಸಹಜವಾದ ಬಡತನ, ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಹತ್ತಿರ ಬಂತಂತೆ. ಹತ್ತಿರ ಬಂದಾಗ ಇವರಿಗೆ ಶಿಷ್ಯರು ಯಾರು ಗೊತ್ತಿನ, ಬೇರೆ ಜಾತಿಯ ಜನಾಂಗ. ಇವರೊಂದು ಕ್ರಾಂತಿಕಾರಿ ವ್ಯಕ್ತಿ ಗುರು ಜಗನ್ನಾಥ ದಾಸರು. ಶೂದ್ರಾದಿಗಳನ್ನು, ಬೇರೆ ನೈಕಾರರನ್ನು ವೈಷ್ಣವ ದೀಕ್ಷಾ ದಕ್ಷಿತರನ್ನಾಗಿ ಮಾಡಿ ಅವ್ರ ಕಡೆಯಿಂದ ಅಂಗಾರ ಅಕ್ಷತೆ ಹದಿಸಿ ಭಗವನ್ನಾಮ ಸಂಕೀರ್ತನ ಮಾಡಿಸಿದ ಪುಣ್ಯಾತ್ಮರು ಇವರು. ಸಾವಿರ ಗಟ್ಟಲೆ ಇವರಿಗೆ ಆ ಜಾತಿಯ ಜನಾಂಗದವರು ಶಿಷ್ಯರು. ಇವರು ಸ್ಲಮ್ ಏರಿಯಾಕ್ಕೆ ಹೋಗಿ ಅವರಿಗೆಲ್ಲ ತತ್ವಬೋಧೆ ಮಾಡಿದ ವ್ಯಕ್ತಿಗಳು ಗುರು ಜಗನ್ನಾಥ ದಾಸರು. ಇವರು ರಾಯರ ಆರಾಧನೆ ಬಂತಂತೆ. ಈ ಬೇರೆ ಬೇರೆ ಶಿಷ್ಯರೆಲ್ಲ ಸುತ್ತಲೂ ಸೇರಿದ್ರು. ಅಲ್ಲ ತಾತ, ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಹೇಗೆ, ರಾಯರ ಆರಾಧನೆ ಶ್ರಾವಣ ಮಾಸ ಬಂತು, ರಾಯರ ಆರಾಧನೆ ಆಗಬೇಕು 3 ದಿವಸ ಕಾಲ, ಎಲ್ಲ ಭಕ್ತರು ಬಂದುಬಿಡ್ತಾರೆ, ನೀ ಇದ್ದಲ್ಲಿಗೆ ಏನು ಮಾಡ್ತೀಯ ಅಂತಂದಾಗ ಗುರು ಜಗನ್ನಾಥ ದಾಸರ ಬಾಯಿಂದ ಬಂದ ಮಾತೇನು, ನೀ ಮಾಡ್ತೀಯ ರಾಯರ ಆರಾಧನೆ, ನಾನು ಮಾಡ್ತೀನ? ನಾನು ಮಾಡಲ್ಲ, ನೀನು ಮಾಡಲ್ಲ. ಹರಿದಾಸರೆಲ್ಲ ಸೇರಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಭವ್ಯವಾಗಿ ಮಾಡ್ತಾರೆ, ನೀವ್ಯಾಕೆ ಚಿಂತೆ ಮಾಡ್ತೀರಿ ಇನ್ನೊಂದು. ಆ ಟೈಮ್ನಲ್ಲಿ ಕೌತಾಳದಲ್ಲಿ ಇದೇ ಊರಲ್ಲಿ ಒಬ್ಬ ದೇಶಾಯರಿದ್ರಂತೆ. ಅವರಿಗೆ ಸ್ವಲ್ಪ ಬಹಳ ಧನಿಕರು, ದೊಡ್ಡ ಧನಿಕರು. ಅವರು ಹೇಳ್ತಿದ್ರಂತೆ, ಗುರು ಜಗನ್ನಾಥ ದಾಸರು ಬಡತನ ಇದ್ದರು ನಮ್ಮ ಹತ್ರ ಬರೋದಿಲ್ಲ, ನಮ್ಮ ಮನೆಗೆ ಕರೆದ್ರೆ ಬರೋದಿಲ್ಲ, ನಾವು ಬಂದರೆ ಅವರಿಗೆ ಆರಾಧನೆಗೆ ಬೇಕಾದ ರೊಕ್ಕ ಎಲ್ಲ ನಾವೇ ಕೊಡ್ತೀವಲ್ಲ ಅಂತಂದ್ರಂತೆ. ಈ ಮಾತನ್ನು ಶಿಷ್ಯರು ಬಂದು ಗುರು ಜಗನ್ನಾಥ ದಾಸರು ಹೇಳಿದಂತೆ. ಮುತ್ಯ, ಅವ್ರ ಮುತ್ಯ ಅಂತ ಕರೀತಿದ್ರು. ಮುತ್ಯ, ದೇಶಾಯರು ಅಂತಿದ್ದಾರೆ, ನೀನು ಹೋಗಿ ಒಂದು ಸಲ ಕೇಳಿದರೆ ಅವರು ರಾಯರ ಆರಾಧನೆಗೆ ಬೇಕಾದ ಖರ್ಚೆಲ್ಲ ಕೊಡ್ತಾರೆ ಅಂತಂದಾಗ ಗುರು ಜಗನ್ನಾಥ ದಾಸರು ಒಂದು ಹಾಡು ಮಾಡಿದ್ದಾರೆ. ಏಕಾಂತದಿ ಶ್ರೀಕಾಂತನ ಭಜಿಸಲು ಏಕಾಂತದಿ ಶ್ರೀಕಾಂತನ ಭಜಿಸಲು ಲೋಕಾಂತರ ಸುಖ ಪ್ರಾಪ್ತಿ ಭೂಕಾಂತರ ಭಜಿಸಲು ಮಾಕಾಂತನು ಒಲಿಯನು ಲೋಕಾಂತರ ನಿರಯಾಪ್ತಿ. ಎಂಥ ಅದ್ಭುತವಾದ ಹೇಳಿದ್ರು ನೋಡಯ್ಯ. ಇದು ಎಲ್ಲಿಂದ ಬಂತು ಗೊತ್ತಾ? ಪುರಂದರದಾಸರಿಂದ ಬಂದಿದ್ದು. ಹಾಡಿದರೆ ಎನ್ನು ಒಡೆಯನ ಹಾಡುವೆ, ಬೇಡಿದರೆ ಎನ್ನು ಒಡೆಯನ ಬೇಡುವೆ, ಒಡೆಯಗೆ ಒಡಲ ತೋರುವೆ. ಇದು ಪುರಂದರದಾಸರು ಆಡಿದ ಮಾತು. ನಾನು ಯಾರನ್ನು ಬೇಡೋದಿಲ್ಲ, ನಮ್ಮಪ್ಪ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡ್ತೀನಿ, ವಿಠ್ಠಲನನ್ನು ಪ್ರಾರ್ಥನೆ ಅವನಿಗೆ ನನ್ನ ಬಡತನವನ್ನು ಭಿನ್ನ ಮಾಡಿಕೋತೀನಿ, ಅವನಿಗೆ ನನ್ನ ಬಡತಕ್ಕ ಹಸಿವಿನ ತೃಷೆಯನ್ನು ಹೇಳಿಕೋತೀನಿ. ಅವರ ಬಡತನ ಯಾವುದು ಗೊತ್ತನ? ನಮ್ಮಂಥ ಅಲ್ಪರಿಗಾದರೆ ಬಡತನ ದುಡ್ಡಿಲ್ಲೋರು, ಅವರಿಗೆ ದುಡ್ಡಿಲ್ಲ, ಭಗವಂತನ ಆರಾಧನೆ ಇಲ್ಲ ದಿವಸನೇ ದರಿದ್ರ. ಅವರಿಗೆ ಹಸಿವೆ ಯಾವುದು ಅಂದರೆ ಭಗವಂತನ ಬಗ್ಗೆ ನಾಮ ಸಂಕೀರ್ತನ ಮಾಡಬೇಕು, ಅಮೃತವನ್ನು ಕುಡಿಬೇಕು ಎಂಬುದೇ ಹಸಿವೆ ಅವರಿಗೆ. ಸೊ ಅದನ್ನೇ ಗುರು ಜಗನ್ನಾಥ ಹೇಳ್ತಾರೆ, ಏಕಾಂತದಲ್ಲಿ ಶ್ರೀಕಾಂತನನ್ನು ಭರಿಸಿದರೆ ಲೋಕಾಂತರ ವೈಕುಂಠ ಪ್ರಾಪ್ತಿಯಾಗ್ತದೋ,
ದಡ್ಡ ಭೂಕಾಂತರನ್ನು, ಈ ಧನಿಕರನ್ನು ಹೋಗಿ ನಾವು ಕೇಳಿದರೆ ಮಹಾಕಾಂತ ಒಲಿಯನು ಲಕ್ಷ್ಮೀನಾಥ ಅವನು ನಮ್ಮನ್ನು ಅನುಗ್ರಹ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ಏನಾಗ್ತದೆ ಗೊತ್ತನ, ಲೋಕಾಂತರ ನಿರಯಾಪ್ತಿ, ನರಕಾದಿಗಳು ಪ್ರಾಪ್ತವಾಗ್ತಾವೆ ಧನಿಕರನ್ನು ಕೇಳುವ. ಅದಕ್ಕೆ ನಮ್ಮ ಗುರುಗಳು, ಪರಮ ಗುರುಗಳು ಯಾರು, ವಿಜಯರಾಯ ಹೇಳ್ತಾರೆ, ಸಾಲ ಮಾಡಲಿ ಬೇಡ ಸಾಲದೆಂದೆನ ಬೇಡ, ನಾಳಿಗೆ ಹ್ಯಾಂಗೆಂಬೋ ಚಿಂತೆ ಬೇಡ, ಭೂಕಾಂತರನುಸರಿಸಿ ಬೆಸಗೊಳ್ಳಲಿ ಬೇಡ. ಧನಿಕರನ್ನು ಅನುಸರಿಸಿ ಹುಚ್ಚನಾಗಬೇಡ. ಅವನೇನು ಇಟ್ಟಂಗೆ ಇರುವೇನೋ ಹರಿಗೆ, ಅವನೇನು ಕೊಡ್ತಾನೋ ಅದರ ಪ್ರಕಾರ ಇರಬೇಕು. ಎಲ್ಲ ಭಗವದ್ ಅರ್ಪಿತ ಜೀವನ ಆಗಬೇಕು. ಕಾಯಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ಭಗವಂತ ನೀನು, ನಿನ್ನನ್ನು ಬಿಟ್ಟರೆ ಮತ್ತೆ ಯಾರಿಲ್ಲ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ನಮ್ಮಪ್ಪನ ಪ್ರಾರ್ಥನೆ ಮಾಡಬೇಕು. ಅದೇ ಪ್ರಕಾರ ಜೀವನ ಬಾಡಿತಕ್ಕಂಥ ಮಹಿತಾತ್ಮರು ಇಂಥ ಗುರು ಜಗನ್ನಾಥದಾಸರು ರಾಯರ ಅನುಗ್ರಹಕ್ಕೆ ಪಾತ್ರರಾದ್ರಲ್ಲ. ರಾಯರು ಹೇಗೆ ಬಂದರು ಗುರು ಜಗನ್ನಾಥದಾಸರ ಮನೆಗೆ ಅದನ್ನು ನಾಳೆ ಹೇಳೋಣ ಅಂತೇಳಿ. ಹರೇ ಶ್ರೀನಿವಾಸ.